ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗಿಸೋದು ಗೊತ್ತಿರುವಂತ ವಿಚಾರನೆ. ಇವತ್ತು ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದು 5 ನ್ಯಾಯ 25 ಗ್ಯಾರಂಟಿಗಳ ಜೊತೆಗೆ ಕೆಲ ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಇರೋದೇನೇನು, ಕಾಂಗ್ರೆಸ್ ಪ್ರಣಾಳಿಕೆಯ ಹೈಲೈಟ್ಸ್ ಬನ್ನಿ ನೋಡ್ಕೊಂಬೋಣ. ಗ್ಯಾರಂಟಿ ಭರ್ತಿ 25 ಗ್ಯಾರಂಟಿ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಣಿಸೋಕೆ ಎಲ್ಲಾ ರೀತಿಯ ತಂತ್ರಗಳನ್ನ ಬಳಸ್ತಿರೋ ಕಾಂಗ್ರೆಸ್ ಇದೀಗ ತನ್ನ ಗ್ಯಾರಂಟಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುತ್ತಿದೆ. ಇಂದು ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನ್ಯಾಯಪತ್ರ ಹೆಸರಿನಲ್ಲಿ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಮಾಡಿದೆ. ಈಗಾಗಲೇ ಘೋಷಿಸಿರೋ 5 ನ್ಯಾಯ 25 ಗ್ಯಾರಂಟಿಗಳ ಜೊತೆ ಮಹತ್ವದ ಘೋಷಣೆಗಳನ್ನ ಮಾಡಿದೆ. ಐದು ನ್ಯಾಯ 25 ಗ್ಯಾರಂಟಿ. ರೈತ, ಶ್ರಮಿಕ, ಮಹಿಳೆ, ಯುವಕರಿಗೆ ಬಂಪರ್. ಬಡ ಮಹಿಳೆಗೆ 1 ಲಕ್ಷ 25 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ. हम गारंटी जो भी दे रहे हैं हम चंद स्टेट में करके दिखाए हैं. हिमाचल में करके दिखाए हैं, कर्नाटक में करके दिखाए हैं, तेलंगाना में करके दिखाए हैं. ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಗ್ಯಾರಂಟಿ ಅಸ್ತ್ರದಿಂದಲೇ ಗದ್ದುಗೆ ಏರಿದ್ದ ಕಾಂಗ್ರೆಸ್ ಇದೀಗ ದೇಶಾದ್ಯಂತ ಗ್ಯಾರಂಟಿ ಘೋಷಣೆ ಮಾಡಿದೆ. ಕರ್ನಾಟಕ, ತೆಲಂಗಾಣದಂತೆ ದೇಶಾದ್ಯಂತ ಗ್ಯಾರಂಟಿ ಜಾರಿ ಮಾಡೋದಾಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಘೋಷಿಸಿರೋ 5 ನ್ಯಾಯ 25 ಗ್ಯಾರಂಟಿಗಳನ್ನೇ ಒಂದೊಂದಾಗಿ ನೋಡೋಣ ಬನ್ನಿ. ಮಹಿಳೆಯರಿಗೆ ನ್ಯಾಯ, ಯುವಜನರಿಗೆ ನ್ಯಾಯ, ರೈತರಿಗೆ ನ್ಯಾಯ, ಶ್ರಮಿಕರಿಗೆ ನ್ಯಾಯ ಮತ್ತು ಪಾಲುದಾರಿಕೆಯ ನ್ಯಾಯ. ಈ 5 ನ್ಯಾಯಗಳ ಆಧಾರದ ಮೇಲೆ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳನ್ನ ರೂಪಿಸಿದೆ. ಪ್ರತಿಯೊಂದು ನ್ಯಾಯಕ್ಕಾಗಿ ತಲಾ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. 5 पिलर्स में से 25 गारंटी निकलते हैं. हर 25 गारंटी ने किसी ना किसी को लाभ मिलने का इसके अंतर्गत यहाँ पर हमारे मैनिफेस्टो में भी है. ಹಾಗಿದ್ರೆ ಒಂದೊಂದು ನ್ಯಾಯದಲ್ಲಿ ಬರೋ ಗ್ಯಾರಂಟಿಗಳು ಯಾವುವು ಅದನ್ನೇ ತೋರಿಸ್ತೀವಿ ನೋಡಿ. ಮಹಿಳೆಯರಿಗೆ ನೀಡಿರುವ 5 ಗ್ಯಾರಂಟಿ ಪೈಕಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವಾರ್ಷಿಕ 1 ಲಕ್ಷ ರೂಪಾಯಿ ನೆರವು ನೀಡೋದಾಗಿ ಭರವಸೆ ನೀಡಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಉದ್ಯೋಗ ನೇಮಕಾತಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡ್ತೀವಿ ಅಂದಿದೆ. ಹಾಗೇನೆ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತೆಯರ ವೇತನವನ್ನ ಡಬಲ್ ಮಾಡುವ ಗ್ಯಾರಂಟಿ ಘೋಷಿಸಿದೆ. ದೇಶದ ಮಹಿಳೆಯರಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸಲು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಕಾನೂನು ಸಹಾಯಕರನ್ನ ನೇಮಿಸುವ ಗ್ಯಾರಂಟಿ ನೀಡಿದೆ. ಇನ್ನು ದೇಶದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಸಾವಿತ್ರಿಬಾಯಿ ಪುಲೆ ಹೆಸರಿನಲ್ಲಿ ಹಾಸ್ಟೆಲ್ ತೆರೆಯುವ ಗ್ಯಾರಂಟಿಯನ್ನ ಕಾಂಗ್ರೆಸ್ ಘೋಷಿಸಿದೆ. ಇನ್ನು ಯುವ ನ್ಯಾಯ ಗ್ಯಾರಂಟಿ ಅಡಿಯಲ್ಲಿ ಕೇಂದ್ರದಲ್ಲಿ 30 ಲಕ್ಷ ಹುದ್ದೆ ಭರ್ತಿ ಮಾಡ್ತೀವಿ ಎಂದಿದೆ. ಅಲ್ಲದೆ ಪದವಿ, ಡಿಪ್ಲೊಮಾ ಮಾಡಿದ ನಿರುದ್ಯೋಗಿಗಳಿಗೆ 1 ವರ್ಷ ಉದ್ಯೋಗದ ತರಬೇತಿ ಹಾಗೂ 1 ಲಕ್ಷ ಸ್ಟೈಫಂಡ್ ನೀಡ್ತೀವಿ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ದೇಶದಲ್ಲಿ ನೇಮಕಾತಿ ವೇಳೆ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಗಳು ಆಗಾಗ ನಡೀತಾನೆ ಇರ್ತವೆ. ಇದನ್ನ ತಡೆಯಲು ವಿಶೇಷ ಕಾಯ್ದೆ ರೂಪಿಸ್ತೀವಿ ಅನ್ನೋ ಗ್ಯಾರಂಟಿಯನ್ನ ಕಾಂಗ್ರೆಸ್ ಕೊಟ್ಟಿದೆ. ಅಲ್ಲದೆ ಟ್ರಕ್ ಚಾಲಕರು, ಮೆಕ್ಯಾನಿಕ್ಗಳು, ಕಾರ್ಪೆಂಟರ್ಗಳು, ಸೆಕ್ಯೂರಿಟಿ ಗಾರ್ಡ್ ರೀತಿ ತಾತ್ಕಾಲಿಕ ಕೆಲಸದಲ್ಲಿ ತೊಡಗಿರುವ ಸುಮಾರು 1.2 ಕೋಟಿ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆ ನೀಡುವ ಗ್ಯಾರಂಟಿ ಘೋಷಿಸಿದೆ. ಅಲ್ಲದೆ ಸ್ಟಾರ್ಟ್ಅಪ್ ಮಾಡುವ ಹಾಗೂ ಸ್ವಂತ ಉದ್ಯೋಗ ಮಾಡುವವರಿಗೆ ಆರ್ಥಿಕ ನೆರವು ನೀಡಲು 5,000 ಕೋಟಿ ಅನುದಾನ ತೆಗೆದಿಡುವುದಾಗಿ ಕಾಂಗ್ರೆಸ್ ಘೋಷಿಸಿದೆ. ರೈತರಿಗೆ ಸಾಲ ಮನ್ನಾ ಭರವಸೆ ನೀಡಲಾಗಿದೆ. ಕೃಷಿ ಉತ್ಪನ್ನಗಳ ಬೆಲೆ ನಿಗದಿಗೆ ಆಯೋಗ ರಚನೆ ಮಾಡೋದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. ಹಾಗೇನೆ ಎಪಿಎಂಸಿ ಮೂಲಕ ಬೆಳೆ ಮಾರಾಟ ಮಾಡುವ ರೈತರ ಖಾತೆಗೆ ಬೆಂಬಲ ಬೆಲೆ ನೇರವಾಗಿ ಜಮೆ ಆಗುವಂತೆ ನೋಡಿಕೊಳ್ಳೋ ಭರವಸೆ ನೀಡಲಾಗಿದೆ. ಅಲ್ಲದೆ ರೈತರಿಗೆ ನೆರವಾಗಲು ಶಾಶ್ವತ ಕೃಷಿ ಹಣಕಾಸು ಆಯೋಗ ಸ್ಥಾಪನೆ ಮಾಡೋದಾಗಿ ಹೇಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆ ವಿಮೆಯ ಹಣವನ್ನ 30 ದಿನಗಳಲ್ಲಿ ರೈತರ ಖಾತೆಗೆ ಜಮೆ ಮಾಡಿಕೊಡುವ ವ್ಯವಸ್ಥೆ ರೂಪಿಸುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. नारी न्याय के तहत गरीब परिवार की महिला को सालाना 1 लाख की मदद देंगे. कोई तालियां नहीं बजा रहे, क्या बात है. गरीब परिवार की महिला को
सालाना 1 लाख की मदद देंगे और किसान न्याय के तहत किसानों की कर्ज माफी और एमएस की कानून की गारंटी भी हम देंगे। ಇಷ್ಟೇ ಅಲ್ಲ, ಶ್ರಮಿಕರಿಗೆ ಕಾಂಗ್ರೆಸ್ ಬಂಪರ್ ಕೊಡುಗೆಯನ್ನೇ ಘೋಷಿಸಿದೆ. ಬಿಜೆಪಿ ಸರ್ಕಾರದ ಕಾರ್ಮಿಕ ವಿರೋಧಿ ಕಾಯ್ದೆ ಹಿಂಪಡೆಯುವ ಗ್ಯಾರಂಟಿ ನೀಡಿದೆ. ಇಷ್ಟೇ ಅಲ್ಲ, ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮೆಯ ಭರವಸೆ ಕೊಟ್ಟಿದೆ. ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ಪರೀಕ್ಷೆ, ಚಿಕಿತ್ಸೆ, ಆಪರೇಷನ್ ವ್ಯವಸ್ಥೆ ಮಾಡೋದಾಗಿ ಹೇಳಿದೆ. ನರೇಗಾ ಯೋಜನೆಯ ದಿನಗೂಲಿಯನ್ನ ಕನಿಷ್ಠ 400 ರೂಪಾಯಿ ಏರಿಕೆ ಮಾಡೋದಾಗಿ ಘೋಷಣೆ ಮಾಡಿದೆ. ನಗರ ಪ್ರದೇಶಗಳಲ್ಲೂ ನರೇಗಾ ರೀತಿಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸುವ ಗ್ಯಾರಂಟಿ ನೀಡಿದೆ. ಮತ್ತೊಂದು ಗ್ಯಾರಂಟಿ ಏನಂದ್ರೆ ಪಾಲುದಾರಿಕೆ ನ್ಯಾಯ. ಇದರ ಅಡಿಯಲ್ಲಿ ಸಾಮಾಜಿಕ, ಆರ್ಥಿಕ ಹಾಗೂ ಜಾತಿ ಗಣತಿ ಮಾಡೋದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. ಅಲ್ಲದೆ SC, ST, OBC ಮೀಸಲಾತಿಯ ಮೇಲಿನ 50% ಮಿತಿ ತೆಗೆಯೋದರ ಜೊತೆಗೆ ವಿಶೇಷ ಬಜೆಟ್ ಮಂಡಿಸೋದಾಗಿ ಹೇಳಿದೆ. ಜನಸಂಖ್ಯೆಯ ಪಾಲಿಗೆ ಸಮಾನ ಹಂಚಿಕೆ ಮಾಡೋದಾಗಿ ಭರವಸೆ ನೀಡಿದೆ. ಹಾಗೇನೆ 1 ವರ್ಷದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕರಣಗಳ ಇತ್ಯರ್ಥ ಹಾಗೂ ಪರಿಶಿಷ್ಟ ಪಂಗಡದವರೇ ಹೆಚ್ಚಿರುವ ಎಲ್ಲಾ ಗ್ರಾಮಗಳನ್ನ ಪರಿಶಿಷ್ಟ ಪ್ರದೇಶಗಳಾಗಿ ಘೋಷಿಸುವುದಾಗಿ ಗ್ಯಾರಂಟಿಯಲ್ಲಿ ಉಲ್ಲೇಖಿಸಿದೆ. ಇದಲ್ಲದೆ ರಾಜಸ್ಥಾನ ಮಾದರಿಯಲ್ಲಿ 25 ಲಕ್ಷ ರೂಪಾಯಿವರೆಗೆ ನಗದು ರಹಿತ ವಿಮಾ ಯೋಜನೆ ಘೋಷಣೆ ಮಾಡಿರುವ ಕಾಂಗ್ರೆಸ್ ಹಿರಿಯ ನಾಗರಿಕರ ವಿಧವಾ ವೇತನ ಹಾಗೂ ವಿಶೇಷ ಚೇತನರ ಪಿಂಚಣಿಯನ್ನ 1,000 ರೂಪಾಯಿಗೆ ಏರಿಕೆ ಮಾಡೋದಾಗಿ ಹೇಳಿದೆ. ಇದಷ್ಟೇ ಅಲ್ಲ, ಇನ್ನು ಅನೇಕ ಘೋಷಣೆಗಳನ್ನ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದೆ. ಅದೇನು ಅಂದ್ರೆ, ಈಗಾಗಲೇ ದೇಶದಲ್ಲಿ ಸದ್ದು ಮಾಡಿರುವ ಚುನಾವಣಾ ಬಾಂಡ್ ಹಗರಣದ ತನಿಖೆ ಮಾಡುವ ಘೋಷಣೆಯನ್ನ ಕಾಂಗ್ರೆಸ್ ಮಾಡಿದೆ. ಅಲ್ಲದೆ PM ಕೇರ್ ಹಗರಣದ ತನಿಖೆ ಮಾಡೋದಾಗಿ ಹೇಳಿದೆ. ಇನ್ನು ಸೇನಾ ನೇಮಕಾತಿಗಾಗಿ ಬಿಜೆಪಿ ಸರ್ಕಾರ ತಂದ ಅಗ್ನಿಪಥ್ ಯೋಜನೆ ರದ್ದು ಮಾಡಿ ಹಿಂದಿದ್ದಂತೆ ಸೇನಾ ನೇಮಕಾತಿ ನಡೆಸೋದಾಗಿ ಹೇಳ್ಕೊಂಡಿದೆ. ಅಲ್ಲದೆ ಜಮ್ಮು ಕಾಶ್ಮೀರಕ್ಕೆ ಸಂಪೂರ್ಣ ರಾಜ್ಯದ ಸ್ಥಾನಮಾನ ನೀಡುವ ಘೋಷಣೆಯನ್ನ ಕಾಂಗ್ರೆಸ್ ಮಾಡಿದೆ. ಇನ್ನು ಆಗಾಗ EVM ಬಗ್ಗೆ ಪ್ರಶ್ನೆ ಮಾಡುವ ಕಾಂಗ್ರೆಸ್ EVM ಜೊತೆ VVPAT ಚೀಟಿಗಳ ಎಣಿಕೆ ಮಾಡೋದಾಗಿ ಹೇಳಿದೆ. ಅಲ್ಲದೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ನಾವು ಜಾರಿ ಮಾಡಲ್ಲ ಅಂದಿದೆ. ಅಂತಿಮವಾಗಿ ಶಾಸಕರು ಪಕ್ಷಾಂತರ ಮಾಡದಂತೆ ಅನರ್ಹಗೊಳ್ಳುವ ಕಾಯ್ದೆಯನ್ನು ತರೋದಾಗಿ ಹೇಳಿದೆ. ಇನ್ನು ಚುನಾವಣಾ ಬಾಂಡ್ ಹಗರಣದಲ್ಲಿ ನರೇಂದ್ರ ಮೋದಿ ಇಂದಲ್ಲ ನಾಳೆ ಸಿಕ್ಕಾಕೊಳ್ತಾರೆ, ಅದರಿಂದಲೇ ನಮ್ಮ ನಾಯಕರನ್ನ ಬಿಜೆಪಿಗೆ ಸೇರಿಸಿಕೊಳ್ತಿದ್ದಾರೆ ಅಂತ ಕುಟುಕಿದ್ದಾರೆ. किससे एक्सटॉर्शन किया है, किसको कॉन्ट्रैक्ट दिया है, कॉन्ट्रैक्ट देने के बाद उसने कितना पैसा दिया है, वो पूरी ब्लूप्रिंट, पूरी की पूरी ब्लूप्रिंट इलेक्टोरल बॉन्ड्स में लिखी हुई. तो नरेंद्र मोदी जी ने आज नहीं तो कल. ಆದರೆ ಕಾಂಗ್ರೆಸ್ ಗ್ಯಾರಂಟಿಯನ್ನ ಬಿಜೆಪಿ ಟೀಕಿಸಿದೆ. ಇದು ಸುಳ್ಳುಗಳ ಕಂತೆ, ಮತದಾರರನ್ನ ದಾರಿ ತಪ್ಪಿಸಲು ಮಾಡಿರುವ ಗ್ಯಾರಂಟಿ ಅಂತ ಬಿಜೆಪಿ ನಾಯಕರು ಕುಟುಕಿದ್ದಾರೆ. ಹರೀಶ್, TV9, ನವದೆಹಲಿ.